ಸಾವಿರದ 1898ರಲ್ಲಿ ಹುಟ್ಟಿದಂತಹ ಬ್ರಿಟಿಷರ ಕಾಲದ ಒಂದು ಬೇಕರಿಗೆ ನಾನು ಇವತ್ತು ಬಂದಿದ್ದೀನಿ. ಎಲ್ಲ ಹೆಂಗಿದ್ರಿ? ದಾನಿಕ್ಲೆ ನಮಸ್ಕಾರ. ಇವತ್ತು ಒಂದು ಹಳೇ ಬೇಕ್ರಿ ತೋರಿಸೋಣ ಅಂತ ನಾನು ಮೆಜೆಸ್ಟಿಕ್ಕಿಗೆ ಬಂದೀನಿ. ಇದು ಹುಟ್ಟಿದ್ದು ಎಷ್ಟು ವರ್ಷ ಆಗಿರ್ಬೋದು, BB ಬೇಕ್ರಿ ಎಲ್ರಿಗೂ ಗೊತ್ತಿದೆ. ಆಮೇಲೆ ಇನ್ನೊಂದೇನು ಗೊತ್ತಾ ಸ್ಪೆಷಲ್ಲು, ಎಲ್ಲ ಇಲ್ಲೇ ಮಾಡ್ತಾರೆ. ಕಿಚನ್ ಪಕ್ಕದಲ್ಲೇ ಕಿಚನ್ ಇದೆ, ಕಿಚನಲ್ಲಿ ರೆಡಿ ಆಗುತ್ತೆ, ಇಲ್ಲಿ ಕೊಡ್ತಾರೆ. ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಕೂಡ ಮಾಡಿದ್ದಾರೆ. ಒಂದು ಹಳೆಯ ಬೇಕ್ರಿ ಕೂಡ ಹೌದಿದು. ಇವತ್ತು ಸೀದಾ ನಾನು ನಿಮ್ಮನ್ನು ಮೆಜೆಸ್ಟಿಕ್ಕಲ್ಲಿರುವಂತಹ ಶ್ರೀ ಸೂರ್ಯ ಬೇಕ್ರಿ ಕರ್ಕೊಂಬಂದಿದ್ದೀನಿ. ಹೋಗೋಣ, ಆ ತಿಂಡಿಗಳು ಏನೇನಿದೆ, ಹಳೆ ಬೇಕ್ರಿ ರುಚಿ ಹೆಂಗಿದೆ, ಬನ್ನಿ ಇವತ್ತಿನ ವೀಡಿಯೋದಲ್ಲೆಲ್ಲ ಹೇಳ್ತೀನಿ. ಹೋಗೋಣ. ನಮಸ್ಕಾರ, ನನ್ನ ಹೆಸರು HR ಕೃಷ್ಣ ಪ್ರಸಾದ್ ಅಂತ. ನಮ್ಮ ತಾತ ಮತ್ತು ನಮ್ಮ ತಂದೆ ಶುರು ಮಾಡಿದ ಒಂದು ಸಂಸ್ಥೆ ಬೇಕ್ರಿ ಇದು. 1898ನೇ ಇಸ್ವಿಯಲ್ಲಿ BB ಬೇಕ್ರಿ ಅಂತ ಶುರು ಮಾಡಿದ್ರು ನಮ್ಮ ಗ್ರ್ಯಾಂಡ್ ಫಾದರು. ನಂತರ ನಮ್ಮ ತಂದೆ, ಆಮೇಲೆ ನಮ್ಮ ಅಣ್ಣ ರಾಜಗೋಪಾಲ್ ಅಂತ, ನಾನು ಈಗ 3ನೇ ಜನ್ರೇಷನ್ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಇದು ನಮ್ಮ ಅಜ್ಜ ಅವರು 1898ನೇ ಇಸ್ವಿಯಲ್ಲಿ ಬ್ರಿಟಿಷರ್ಸ್ ಹತ್ರ ಕಲ್ತರು ಹೇಗೆ ಮಾಡಬೇಕು, ಬನ್ನು ಬ್ರೆಡ್ಡು ಇದೆಲ್ಲ. ನಮ್ಮ ಹಿಂದೆ ಇರೋದು ನಮ್ಮ ಅಜ್ಜನವರು ತಿರುಮಲೆ ಅಂತ, ಇವರು ನಮ್ಮ ತಂದೆ ಶ್ರೀ ರಾಮಸ್ವಾಮಿ ಅಯ್ಯಂಗಾರ್ ಅಂತ. ಇವರು ತಿರುಮಲಾಚಾರ ಅಂದ್ಬಿಟ್ಟು BB ಬೇಕ್ರಿ ಶುರು ಮಾಡಿದ್ದು. ಹೀಗಾಗಿ 128 ವರ್ಷ ಕಾಲ ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ BB ಬೇಕ್ರಿ ಅನ್ನೋದು. ಈ ಸೂರ್ಯ ಬೇಕರಿ ಅನ್ನೋದು 1966ರಲ್ಲಿ ಶುರು ಆಯಿತು. ನಮ್ಮ ತಂದೆ ಇಲ್ಲಿ ಶುರು ಮಾಡಿದ್ರು. ನಂತರ ನಮ್ಮ ಅಣ್ಣ ರಾಜಗೋಪಾಲ್ ಅಂತ, ಆಮೇಲೆ ನಾನು, ಆಮೇಲೆ ನಮ್ಮ ಅಣ್ಣನ ಮಗ ಮಯೂರ್ ಅಂತ ಇವಾಗ ಆಸ್ಟ್ರೇಲಿಯಾದಲ್ಲಿ ಅವ್ರು ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಇದು ಸುಮಾರು ಒಂದು 70 ವರ್ಷ ಹಳೆ ಬೇಕ್ರಿ ಇದು. ಇದು ಬೇಕ್ರಿ ಬಂದು ಬೆಳಿಗ್ಗೆ 7:30ಗೆ ಓಪನ್ ಮಾಡ್ತೀವಿ. ಪ್ರೊಡಕ್ಷನ್ನು ಬಂದು 8:00-8:30 ಶುರು ಮಾಡಿದ್ರೆ ಸಾಯಂಕಾಲದ ತನಕ ನಡೆಯುತ್ತೆ. ಆಮೇಲೆ ಎಲ್ಲ ಫ್ರೆಶ್ ಪ್ರಾಡಕ್ಟ್ಸು ಸುಮಾರು ಒಂದು 11-11:30 ಎಲ್ಲ ಶುರುವಾಗೋದು ಬರೋಕ್ಕೆ. ನಾವು ಪ್ರತಿ ದಿವಸ ಅವತ್ತಿಗೆ ಫ್ರೆಶ್ಶಾಗಿ ಮಾಡಿ ಸೇಲ್ ಮಾಡ್ತೀವಿ. ಯಾವುದನ್ನು ನಾವು ಸ್ಟಾಕ್ ಇಟ್ಕೊಳ್ಳೋ ಥರ ಮಾಡಲ್ಲ. ಸೊ ನಮ್ಮಲ್ಲಿ ಎಲ್ಲ ಕಡೆನೂ ಬ್ರೆಡ್ಡು ಬನ್ನಲ್ಲಿ ಸಿಗತ್ತೆ. ನಮ್ಮ ಈ ಬೇಕ್ರಿ ವಿಶೇಷ ಏನಂದರೆ ನಮ್ಮ ಫಾದರ್ ಅವರು ಶುರು ಮಾಡಿದ್ದು ದಿಲ್ ಖುಷ್ ಅಂತ ಕೊಬ್ಬರಿ ಬನ್ ಅಂತ ಹೇಳ್ತಾರೆ. ಅದು ತುಂಬ ಫೇಮಸ್ಸು. ತುಂಬ ಜನ ಬಂದು ಈ ಉತ್ತರ ಕರ್ನಾಟಕ ಈ ಕಡೆಯವರೆಲ್ಲ ಅದ್ರ ಟೇಸ್ಟ್ ಗೊತ್ತಿರೋರು ಇವತ್ತು ಬಂದು ತೊಗೊಂಡೋಗ್ತಾರೆ. ಹಾಗಾಗಿ ಬೆಣ್ಣೆ ಬಿಸ್ಕೆಟು, ಇವಾಗ ಜಿಂಜರ್ ಬಿಸ್ಕೆಟ್, ಶುಂಠಿ ಬಿಸ್ಕೆಟ್ ಅದು ತುಂಬ ಫಾಸ್ಟ್ ಮೂವಿಂಗ್ ಇದೆ. ಆಮೇಲೆ ಕೇಕ್ಸು, ಪ್ಲೇನ್ ಕೇಕ್, ಸ್ಪಾಂಜ್ ಕೇಕು ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಸುತ್ತಮುತ್ತ ಇಲ್ಲಿ ಗೌರ್ಮೆಂಟ್ ಆಫೀಸು ಮತ್ತು ಯಾವ್ದಾದ್ರು ಈ ಕಂಪ್ನೀಸ್ ಎಲ್ಲ ದೇ ಆರ್ಡರ್ ಫಾರ್ ದಿಸ್ ಕೇಕ್ಸ್ ಫಾರ್ ಸಮ್ ಸ್ನ್ಯಾಕ್ಸ್ ಕೊಡೋಕ್ಕೆ. ಸೊ ಕೋಕೋನಟ್ ಬಿಸ್ಕೆಟು, ಬೆಣ್ಣೆ ಬಿಸ್ಕೆಟು, ಸೊ ಇದೆಲ್ಲ. ಆಮೇಲೆ ಮುಖ್ಯವಾಗಿ ನಿಪ್ಪಟ್ಟು ಅಂತ, ಸ್ಮಾಲ್ ನಿಪ್ಪಟ್ಸ್ ಅಂತ, ಅದು ಬೇಕ್ಡ್ ಅದು. ಸೊ ತುಂಬ ಜನ ಇಷ್ಟಪಡ್ತಾರೆ ಅದನ್ನು. ಭಾಳ ಈ ಒಂದು ಸತಿ ನಮಗೆ ದುಬೈಯಿಂದ ಆರ್ಡ್ರ್ ಬರುತ್ತೆ, ಅದನ್ನು ಕಸ್ಟಮರ್ ಬಂದು ತೊಗೊಂಡೋಗ್ತಾರೆ, ತುಂಬ ಲೈಕ್ ಮಾಡಿದ್ದಾರೆ. ಸೊ ಹೀಗಾಗಿ ಇದು ವಿಶೇಷ ನಮ್ಮ ಬೇಕರಿ ನಡೀತಾ ಇದೆ. ನಮ್ಮಲ್ಲಿ ಈ ರಸ್ಕು ತುಂಬ ವಿಶೇಷವಾಗಿ ಫಾಸ್ಟ್ ಮೂವಿಂಗ್ ಇದೆ. ಅದರಲ್ಲಿ 4 ಥರ ರಸ್ಕ್ ಮಾಡ್ತೀವಿ. ಸ್ಪೆಷಲ್ ರಸ್ಕು, ರಸ್ಕು, ಗೋಧಿ ರಸ್ಕು, ರಾಗಿ ರಸ್ಕ್ ಅಂತ ಇದೆ. ಸೊ ಹಾಗಾಗಿ ತುಂಬ ಜನ ಎಲ್ಲನೂ ಲೈಕ್ ಮಾಡಿದ್ರೆ ತೊಗೊಂಡೋಗ್ತಾರೆ. ಇಲ್ಲೇ ನಮ್ಮ ಬೇಕಿಂಗ್ ಇರೋದು ಹಿಂಭಾಗದಲ್ಲೇ, ನಮ್ಮ ಶೋರೂಮ್ ಹಿಂಭಾಗದಲ್ಲೇ ಕಿಚನ್ ಇದೆ. ಸೊ ಎಲ್ಲ ಇಲ್ಲೇ ಬಂದು ತಯಾರು ಮಾಡ್ತೀವಿ. ಸೊ ಯಾವುದೂ ಆಚೆನ ತರಿಸಲ್ಲ. ಸೊ ಜನಕ್ಕೆ ಹಳೆ ಬೇಕರಿ ತುಂಬ ನಮಗೆ ಭಾಳ ಓಲ್ಡ್ ಕಸ್ಟಮರ್ಸೇ ಇದ್ದಾರೆ. ತುಂಬ ಜನ ಹುಡ್ಕೊಂಡು ಬರ್ತಾರೆ ಇದಕ್ಕೆ. ಸರ್, ಇದು ಶುಂಠಿ ಬಿಸ್ಕೆಟು ಅಥವಾ ಜಿಂಜರ್ ಬಿಸ್ಕೆಟ್ ಅಂತೀವಿ. ಇದು ನಮ್ಮ ಅಂಗಡೀಲಿ ಫೇಮಸ್ಸು, ಫಾಸ್ಟ್ ಮೂವಿಂಗು. ನಾವು ನ್ಯಾಚುರಲಾಗಿ ಶುಂಠಿ, ಮಿಲ್ಕ್ ಪೌಡ್ರು ಮತ್ತು ನಂದಿನಿ ಬೆಣ್ಣೆ ಬೆಳೆದು ಯೂಸ್ ಮಾಡ್ತೀವಿ. ನಂದಿನಿ ಬೆಣ್ಣೆ ಯೂಸ್ ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ಇದಾಗಿ ಬರುತ್ತೆ. ಇದು ನಾವು ಡೈಲಿ ಒಂದು 8-10 kg ಮೇಲೆ ಸೇಲ್ ಆಗುತ್ತೆ ಸರ್. ಇದು ಕೊಬ್ಬರಿ ಬಿಸ್ಕೆಟ್ ಅಂತ ಗಸಗಸೆ ಮತ್ತು ಏಲಕ್ಕಿ ಹಾಕಿ ಮಾಡೋದು ಭಾಳ ಚೆನ್ನಾಗಿದೆ.
ಜನ ತುಂಬ ಇಷ್ಟಪಡ್ತಾರೆ. ಇದು ಟ್ರೈ ಖಾಲಿ ಆಗ್ತಾ ಬೇರೆ ಹೊಸ ಬಿಸ್ಕೆಟ್ ಮಾಡ್ತಾಯಿದ್ದೀವಿ, ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ, ಫ್ರೆಶ್ ಆಗಿದೆ, ಎಲ್ಲ ತುಂಬ ಜನ ಲೈಕ್ ಮಾಡ್ತಾಯಿದ್ದಾರೆ. ಇದನ್ನು ಗಸಗಸೆ ಮತ್ತು ಏಲಕ್ಕಿ ಹಾಕಿ ಮಾಡ್ತಾಯಿದ್ದೀವಿ, ಭಾಳ ಟೇಸ್ಟಿಯಾಗಿದೆ. ಹೆಸರು ಏನಂತ? ಕೊಬ್ಬರಿ ಬಿಸ್ಕೆಟ್, ಕೋಕೋನಟ್ ಬಿಸ್ಕೆಟ್. ಸೊ ಇದು ನಿಪ್ಪಟ್ಟು ಬಿಸ್ಕೆಟ್ ಅಂತ. ಈ ನಮ್ಮ ಈಗಿನ ಜನಗಳಿಗೆ ಆಯಿಲು ಇದಾಗಲ್ವಲ್ಲ, ಬೇಕಡು ಓವನಲ್ಲಿ ಬೇಕ್ ಮಾಡೋದು. ಇದಕ್ಕೆ ಎಳ್ಳು, ಆನಿಯನ್ನು ಮತ್ತು ಉಳ್ಳಗಡ್ಲೆ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಕಸ್ಟಮರ್ಗೆ ತುಂಬ ಇಷ್ಟ ಆಗುತ್ತೆ. ಇವಾಗ 70 ವರ್ಷ ಆಯಿತು, ಇನ್ನೂ ನಡ್ಸ್ಕೊಂಡು ಹೋಗಬೇಕು ಅಂತ ಆಸೆ ಇದೆ. ಎಷ್ಟು ಮಟ್ಟಿಗೆ ಆಗುತ್ತೋ ನಡ್ಸ್ಕೊಂಡು ಹೋಗ್ತೀವಿ. ಈ ಸೂರ್ಯ ಬೇಕರಿ ಬಂದು ಕಪಾಲೆ ಥಿಯೇಟ್ರ್ ಎದುರಿಗೆ ಇರೋದು, SC ರೋಡ್, ಸುಬೇದಾರ್ ಚತ್ತಂ ರೋಡ್ ಅಂತ ಹೆಸರು. ಸೊ ಇಲ್ಲೇ ಇದ್ದೀವಿ. ಟೇಸ್ಟ್ ಇರ್ತಾವೆ. ಖಾರಿ ಬ್ರೆಡ್ ಇವು ತೊಗೊಂಡು ಹೋಗ್ತೀವಿ. ವಾರದಾಗ 2 ಸಲ ಬರ್ತೀವಿ ನಾವು ಈ ಕಡೆ ಬಿಜಾಪುರ ಕಡೆದ. ತುಂಬ ತೊಗೊಂಡು ಹೋಗ್ತೀವಿ, ಎಲ್ಲ ಬರ್ತೀವಿ, ಇಲ್ಲೇ ಬಂದು ತೊಗೊಂಡು ಹೋಗ್ತೀವಿ. ಚೆನ್ನಾಗಿ ಭಾಳಿಂದ ಬರ್ತೀವಿ ನಾವು, ಈಗೇನಿಲ್ಲ, ಈ 10 ವರ್ಷದಿಂದ ಹಿಂಗೆ ಬರ್ತಿರ್ತೀವಿ. ಈ ಕಡೆ ಕಾರಿಗಿರಿ ಹೋಯ್ತೀವಿ ಸರ್, ತುಂಬ ಚೆನ್ನಾಗಿರ್ತೈತೆ ರೀ. ಖಾರಿ ಟೇಸ್ಟ್ ರೀ, ಬ್ರೆಡ್ ರೀ ಎಲ್ಲ ಹೋಯ್ತು ಸರ್, ಚೆನ್ನಾಗಿರ್ತೈತೆ. ಇಷ್ಟು ನಮ್ಮ ಬೇಕ್ರಿ ಪ್ರಾಡಕ್ಟು, ನಾವು ಎಲ್ಲ ಇಲ್ಲೇ ಪ್ರಾಡಕ್ಟ್ ಮಾಡ್ತೀವಿ. ನಮಗೆ ತುಂಬ ಕಸ್ಟಮರ್ದು ಬೇರೆ ಕಡೆ ಎಲ್ಲ ಒಂದು ಬ್ರಾಂಚಸ್ ಓಪನ್ ಮಾಡಿ ಅಂತ ಕೇಳ್ತಿದ್ದಾರೆ. ಬಟ್ ನಮಗೆ ಎಲ್ಲ ಕಡೆ ಓಪನ್ ಮಾಡಿ ಕ್ವಾಲಿಟಿ ಕೆಡಿಸ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ನಮ್ಮದು ಇದೊಂದೇ ಬ್ರಾಂಚ್ ಇದೆ. ಕರ್ನಾಟಕ ಯಾವುದೇ ಮೂಲೆಯಿಂದ ಫೋನ್ ಮಾಡಿ ಆರ್ಡರ್ ಕೊಟ್ಟರೆ ನಾವು ಆನ್ಲೈನಲ್ಲಿ ನಿಮಗೆ ಕಳಿಸ್ಕೊಡ್ತೀವಿ. ಟ್ರಾವೆಲ್ಸ್ಗಳಿವೆ, ಈಗ ತುಂಬ ಫೆಸಿಲಿಟಿ ಇರೋದ್ರಿಂದ ಎಲ್ಲಿಗೆ ಬೇಕಾದ್ರೂ ಕಳಿಸ್ಬೋದು. ದಯವಿಟ್ಟು ನಮ್ಮ ನಂಬರ್ ತೊಗೊಳ್ಳಿ, ನೀವು ಫೋನ್ ಮಾಡಿ ಆರ್ಡರ್ ಮಾಡಿ ಕಳಿಸ್ಕೊಡ್ತೀವಿ. ಜೊತೆಗೆ ನಮ್ಮ ಬೇಕ್ರಿ ಐಟಮ್ ನಿಮ್ಗೆ ಇಷ್ಟವಾಯ್ತಾ ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಬಂದು ನಮಗೆ ತಿಳಿಸಿ ಅಂತ ನಾವು ಕೇಳ್ಕೊತೀನಿ. ಸೊ ಇಷ್ಟು ವರ್ಷ ನಡ್ಸ್ಕೊಂಡು ಬರ್ತಾಯಿದ್ವಿ. ಕಸ್ಟಮರ್ ಸಹಕಾರ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಡ್ಸ್ಕೊಂಡು ಬರ್ತಾಯಿದ್ವಿ. ತುಂಬ ಥ್ಯಾಂಕ್ಸ್. ಇಷ್ಟೆಲ್ಲ ಆದಮೇಲೆ ನಾನು ಇಲ್ಲೊಂದೆರಡು ಐಟಮ್ ಟ್ರೈ ಮಾಡಿದೆ. ಅದರಲ್ಲಿ ನಾನು ಫಸ್ಟು ನೋಡಿದ್ದು ಇಲ್ಲಿನ ಫೇಮಸ್ಸು ಕೊಬ್ಬರಿ ಬನ್ನು. ಇದು ಕರ್ನಾಟಕದಲ್ಲಂತೂ ಎಲ್ಲೂ ಸಿಗಲ್ಲ ಅಂದರು. ನೋಡೋಣ ಅನ್ನಿಸ್ತು ಟೇಸ್ಟು. ಯಾಕಂದರೆ ಮಾಮೂಲು ಬನ್ನುಗಳನ್ನು ನಾವೆಲ್ಲ ಕಡೆ ನೋಡಿರ್ತೀವಿ, ಬಟ್ ಕೊಬ್ಬರಿ ಬನ್ನು ನಿಜಕ್ಕೂ ಡಿಫ್ರೆಂಟ್ ಅನಿಸ್ತು. ಸೊ ಫಸ್ಟು ಕೊಬ್ಬರಿ ಬನ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿ, ಹಾ ನಿಜಕ್ಕೂ ಅದ್ಭುತ ರುಚಿ ಅಂತ ಹೇಳಬೇಕು. ಯಾಕಂದರೆ ನಿಮಗೆ ಈ ಟೇಸ್ಟ್ ಇದೆ ಅಲ್ಲ, ತುಂಬಾ ಡಿಫ್ರೆಂಟ್ ಅನಿಸುತ್ತೆ. ನೀವು ಅಷ್ಟು ಅಂದು ಹೇಳ್ತೀನಿ, ಈ ಮೃದು ನೋಡಿ ಎಷ್ಟು ಮೃದುವಾಗಿದೆ ಅಂದರೆ ನೀವು ಬಾಯಿಗೆ ಹಾಕೊಂಬಿಟ್ರೆ ಹಂಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಸ್ಮೂತ್ ಆ್ಯಂಡ್ ಮೃದುವಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನನಗಿಲ್ಲಿ ತುಂಬ ಇಷ್ಟ ಆಗಿದ್ದು ಅದರಲ್ಲಿ ಹಾಕಿರುವಂಥ ಕೊಬ್ಬರಿ ಮತ್ತು ಸಕ್ಕರೆ. ತುಂಬಾ ಸ್ಮೂತ್ ಆಗಿರೋ ಬನ್ನು, ಅದರೊಳಗೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಸಕ್ಕರೆ. ನಾನಂತೂ ಈ ಥರ ಬನ್ ಎಲ್ಲೂ ತಿಂದಿರಲಿಲ್ಲ. ನನಗಂತೂ ಈ BB ಬೇಕ್ರಿಲಿ ಸಿಕ್ಕಾಬಡೆ ಇಷ್ಟ ಆಯಿತು ಈ ಒಂದು ಬನ್. ಸಿಹಿ ತಿಂದಮೇಲೆ ಸ್ವಲ್ಪ ಖಾರ ಇರಲೇಬೇಕು. ಸೊ ಸಿಹಿ ಬನ್, ಆ ಒಂದು ಸಕ್ಕರೆ ಬನ್ ಆದಮೇಲೆ ಇವಾಗ ನಾನು ತಗೊಂಡಿದ್ದು ಒಂದು ಖಾರ ಬನ್. ನೋಡೋಣ, ಇದಕ್ಕೂ ಒಂದು ಸ್ವಲ್ಪ ಸೊಪ್ಪು ಆಮೇಲೆ ಒಂದೆರಡು ಮೆಣಸು ಎಲ್ಲ ಹಾಕಿಬಿಟ್ಟು ತುಂಬ ಸ್ಮೂತಾಗಿರೋ ಬನ್ನು. ನೋಡೋಣ ಖಾರ ಬನ್ನು ಒಂದು ತಿಂದು ಟೇಸ್ಟ್ ಹೆಂಗಿದೆ ಅಂತೆ. ಅದ್ಭುತ ರುಚಿ. ನಮಗೇನು ಓವರ್ ಖಾರನೂ ಅನಿಸ್ತಾ ಇಲ್ಲ. ಇದು ಟೇಸ್ಟ್ ವೈಸು ಖಾರ ಬನ್ ಕೂಡ ತುಂಬ ಚೆನ್ನಾಗಿ. ಇಷ್ಟಕ್ಕೆ ಮುಗಿಲಿಲ್ಲ, ಇಲ್ಲಿನ ಫೇಮಸ್ ಇರೋ ಎಲ್ಲನೂ ಒಂದೊಂದು ಟ್ರೈ ಮಾಡೋಣ ಅಂತ ಒಂದು ಜಿಂಜರ್ ಬಿಸ್ಕೆಟ್ ಫಸ್ಟು ತೊಗೊಂಡೆ. ಏನು ರುಚಿ ಗೊತ್ತಾ ಈ ಜಿಂಜರ್ ಬಿಸ್ಕೆಟು, ಆ ಶುಂಠಿ ಫ್ಲೇವರ್ ಹಾಗೆ ಬಾಯಿಗೆ ಸಿಗುತ್ತೆ ನಿಮಗೆ. ಇದಾದಮೇಲೆ ಟ್ರೈ ಮಾಡಿದ್ದು ಕೊಬ್ಬರಿ ಬಿಸ್ಕೆಟ್ ಅಂತೂ ಕೇಳೋದೇ ಬೇಡ. ಮೃದುವಾಗಿ ಗರಿ ಆಗಿತ್ತು. ಓವರ್ ಸ್ವೀಟು ಏನಿರಲಿಲ್ಲ.
ನನಗಂತೂ ಇದ್ರದ್ದು ಟೇಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಟ್ರೈ ಮಾಡಿದ್ದು ಗೋಡಂಬಿ ಬಿಸ್ಕೆಟು. ಗೋಡಂಬಿಗಳು ಎಷ್ಟು ಕಾಣಿಸ್ತಾ ಇದೆಯಲ್ಲ ಕಣ್ಣಿಗೆ, ನೋಡೋಣ ಅಂತ ಅದೊಂದು ತಗೊಂಡೆ. ಸೊ ಗೋಡಂಬಿ ಬಿಸ್ಕೆಟು ಅಷ್ಟೇ, ಮೃದುವಾದ ಬಿಸ್ಕೆಟ್ ಜೊತೆಗೆ ಗೋಡಂಬಿಗಳು ಬಾಯಿಗೆ ಸಿಗ್ತಾಯಿತ್ತಪ್ಪ, ಸಖತ್ ಚೆನ್ನಾಗಿದೆ. ಆಮೇಲೆ ಇದೇನು ಗೊತ್ತಾ, ಬೇಕ್ಡ್ ಕೋಡ್ಬೇಳೆ, ಇದೂ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಆಯಿಲ್ ಇರಲ್ಲ, ಗರಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗಂತೂ ಇಲ್ಲಿ ಎಲ್ಲ ಫುಡ್ಗಳು ಇಷ್ಟ ಆದವು. ನೀವೇ ನೋಡಿದ್ರಿ ಎಷ್ಟೊಂದು ಟ್ರೈ ಮಾಡಿದೆ, ಎಲ್ಲನೂ ಒಂದಕ್ಕಿಂತ ಒಂದು ರುಚಿಯಾಗಿತ್ತು. ಆಮೇಲೆ ಒಂದು ಹಳೆ ಬೇಕ್ರಿ. ಸೊ ಇಲ್ಲಿನ ರುಚಿ ಬಗ್ಗೆ ನಾವು ಹೇಳೋದೇ ಬೇಡ, ಯಾಕಂದರೆ ಅಷ್ಟು ವರ್ಷದಿಂದ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಇರುವಂಥವ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ ಈ ಒಂದು ಸೂರ್ಯ ಬೇಕ್ರಿ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನ್ ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬಾ ಈಸಿಯಾಗಿದೆ, ರೋಡ್ ಸೈಡಲ್ಲೇ ಇದೆ, ದೊಡ್ಡದಾಗಿ ಬೋರ್ಡು ಇದೆ. ಬನ್ನಿ, ಫ್ರೆಶ್ಶಾಗಿ ಪಕ್ಕದಲ್ಲೇ ಕಿಚನ್ನಿಂದ ಬಿಸಿಯಾಗಿ ರೆಡಿ ಮಾಡಿಬಿಟ್ಟು ನಿಮಗೆ ಇಲ್ಲಿ ಸರ್ವ್ ಮಾಡ್ತಾರೆ. ಅದ್ಭುತ ರುಚಿ. ಆಮೇಲೆ ಹಳೆ ಬೇಕ್ರಿ ಕೂಡ, ಬಿ ಬೇಕ್ರಿ, ತುಂಬ ಜನ ಗೊತ್ತಿರುವಂಥ ಬೇಕ್ರಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.